ಕೊಲೆ ಪ್ರಕರಣದಲ್ಲಿ ಪೊಲೀಸ್ ತನಿಖೆ ಜೋರಾಗಿ ನಡೀತಾ ಇದೆ. ಒಂದಷ್ಟು ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಯಾಕೆ ಶಿಫ್ಟ್ ಮಾಡಿದ್ರು ನೋಡಿ. ತುಮಕೂರು ಜೈಲಿಗೆ ರೇಣುಕಾ ಹಂತಕರು ಶಿಫ್ಟ್. ಭದ್ರತಾ ದೃಷ್ಟಿಯಿಂದ ಆರೋಪಿಗಳ ಸ್ಥಳಾಂತರ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಎನ್ ಗ್ಯಾಂಗ್ನ 17 ಆರೋಪಿಗಳ ಪೈಕಿ 4 ಆರೋಪಿಗಳನ್ನ ತುಮಕೂರಿನ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಹೌದು, ಭದ್ರತಾ ದೃಷ್ಟಿಯಿಂದ 4 ಆರೋಪಿಗಳನ್ನ ಪ್ರತ್ಯೇಕವಾಗಿಡುವುದಕ್ಕೆ ಕೋರ್ಟ್ ಆದೇಶ ನೀಡಿತ್ತು. ಆದೇಶದ ಬೆನ್ನಲ್ಲೇ 4 ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ನೇ ಎಸ್ಸಿಎಂಎಂ ಕೋರ್ಟ್ ಆದೇಶದ ಹಿನ್ನೆಲೆ ಆರೋಪಿಗಳಾದ ಕೇಶವ ಮೂರ್ತಿ, ರವಿಶಂಕರ್, ಕಾರ್ತಿಕ್ ಹಾಗೂ ನಿಖಿಲ್ನನ್ನ ಸ್ಥಳಾಂತರಿಸಲಾಗಿದೆ. ತುಮಕೂರಿನ ಊರುಕೆರೆ ಬಳಿಯ ರಂಗಾಪುರದಲ್ಲಿರುವ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದ್ದು, ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೂರಜ್ ರೇವಣ್ಣಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟಗಳು ಎದುರಾಗ್ತಾ ಇದೆ. ಅಸಹಜ ಲೈಂಗಿಕ ಕೇಸ್ ಮತ್ತಷ್ಟು ಕಗ್ಗಂಟಾಗಿದ್ದು, ಇವತ್ತು ಪೊಲೀಸರು ಮೆಡಿಕಲ್ ಟೆಸ್ಟ್ ನಡೆಸಿದ್ದಾರೆ. ಸೂರಜ್ 2ನೇ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್. 2ನೇ ಎಫ್ಐಆರ್ ಬೆನ್ನಲ್ಲೇ ಸೂರಜ್ಗೆ ಕುಣಿಕೆ ಬಿಗಿ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮೇಲೆ ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದೆ. ಈ ಹಿಂದೆ ಸೂರಜ್ ಪರ ದೂರು ದಾಖಲಿಸಿದ್ದ ಪರಮಾಪ್ತನೇ ಇದೀಗ ಉಲ್ಟಾ ಹೊಡೆದಿದ್ದಾನೆ. ನಿನ್ನೆ ಹೊಳೆ ನರಸೀಪುರ ನಗರ ಠಾಣೆಗೆ ತೆರಳಿದ್ದ ಆಪ್ತ ತನ್ನ ಮೇಲೆ ಸೂರಜ್ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ 10 ಪುಟದ ದೂರು ದಾಖಲಿಸಿದ್ದ. ಈ ಬೆನ್ನಲ್ಲೇ 2ನೇ ಎಫ್ಐಆರ್ ದಾಖಲಾಗಿದೆ. ಒಬ್ಬರಲ್ಲ, 2 ಸಂತ್ರಸ್ತರು. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ಜೂನ್ 21ರಂದು ಠಾಣೆಗೆ ಸೂರಜ್ ಆಪ್ತ ದೂರು. ಸಂತ್ರಸ್ತ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ಎಂದು ದೂರು. ಜೂನ್ 22ರಂದು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು. ಜೂನ್ 23ಕ್ಕೆ ಸೂರಜ್ ರೇವಣ್ಣ ಬಂಧನವಾಗಿತ್ತು. ನಿನ್ನೆ ಇದೇ ಆಪ್ತನಿಂದ ಸೂರಜ್ ವಿರುದ್ಧ ದೂರು. 4 ವರ್ಷದ ಹಿಂದೆ ಸೂರಜ್ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಂತೆ. ಇದೀಗ ಆಪ್ತ ಅಲಿಯಾಸ್ 2ನೇ ಸಂತ್ರಸ್ತ ದೂರು ದಾಖಲಿಸಿದ್ದು ಸೂರಜ್ಗೆ ಸಂಕಷ್ಟ ತಂದೊಡ್ಡಿದೆ. ಇದಾದ ಬೆನ್ನಲ್ಲೇ ಸೂರಜ್ ರೇವಣ್ಣಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ನಿನ್ನೆ 2ನೇ ಸಂತ್ರಸ್ತನ ದೂರು ಬೆನ್ನಲ್ಲೇ ಇದೀಗ ಸಂತ್ರಸ್ತ ಮತ್ತು ಆರೋಪಿ ಸೂರಜ್ಗೆ ಮೆಡಿಕಲ್ ನಡೆಸಲಾಯಿತು. ಮೆಡಿಕಲ್ ಚೆಕಪ್ ಬಳಿಕ ಸಿಐಡಿ ಕಚೇರಿಗೆ ಕರೆದೊಯ್ಯಲಾಯಿತು. ನಾಳೆ ಹೊಳೆ ನರಸೀಪುರದ ತೋಟದ ಮನೆಯಲ್ಲಿ ಸ್ಥಳ ಮಹಜರು ನಡೆಯಲಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಪ್ರಜ್ವಲ್ ರೇವಣ್ಣಗೂ ಕೂಡ ಸದ್ಯಕ್ಕೇನು ಬಿಡುಗಡೆ ಭಾಗ್ಯ ಇಲ್ಲ ಅಂತ ಅನ್ಸುತ್ತೆ. ಮಾಜಿ ಸಂಸದನಿಗೆ ಸಂಕಷ್ಟ ಮುಂದುವರೆದಿದ್ದು ಪೊಲೀಸರು ಇನ್ನಷ್ಟು ಡ್ರಿಲ್ ನಡೆಸಿದ್ದಾರೆ. ಮಾಜಿ ಸಂಸದನಿಗೆ ಮತ್ತೆ ಜೈಲೇ ಗತಿ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ. ಮಾಡಬಾರದನ್ನ ಮಾಡಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಕಂಬಿ ಎಣಿಸ್ತಿರುವ ಪ್ರಜ್ವಲ್ ರೇವಣ್ಣಗೆ ಇಂದು ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಮಾಜಿ ಸಂಸದ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ ವಜಾ ಮಾಡಿದೆ. ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಜಾಮೀನು ಕೊಡುವಂತೆ ರೇವಣ್ಣ ಪುತ್ರ ಬೇಲ್ ಅರ್ಜಿ ಸಲ್ಲಿಸಿದ್ರು. ಎರಡು ಕಡೆ ವಾದ ಆಲಿಸಿದ್ದ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ಅರ್ಜಿಯನ್ನ ವಜಾಗೊಳಿಸಿದೆ.
ಹೊಳೆ ನರಸೀಪುರದಲ್ಲಿ ಸ್ಥಳ ಮಹಜರು ಅಂತ್ಯ. ಈತ ಅತ್ಯಾಚಾರಕ್ಕೆ ಸಂಬಂಧ ಹೊಳೆ ನರಸೀಪುರದ ಪ್ರಜ್ವಲ್ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. 4 ಅಧಿಕಾರಿಗಳ ತಂಡ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಮಹಜರು ನಡೆಸಿದ್ರು. ಮಾಜಿ ಬಿಜೆಪಿ ಶಾಸಕನ ವಿರುದ್ಧ ಎಫ್ಐಆರ್. ಪೆನ್ ಡ್ರೈವ್ ಹಂಚಿಕೆ ಆರೋಪದ ಅಡಿ ಮಾಜಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಮೂಲಕ ಪ್ರಕರಣದಲ್ಲಿ ಸ್ಥಳೀಯ ಬಿಜೆಪಿ ಪಾತ್ರದ ಬಗ್ಗೆಯೂ ಅನುಮಾನಗಳು ವ್ಯಕ್ತವಾಗಿದೆ. ಒಟ್ಟಾರೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದ್ದು, ಇದರ ಸತ್ಯಾಸತ್ಯತೆ ತನಿಖೆ ಬಳಿಕವಷ್ಟೇ ತಿಳಿಯಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬಣ ಬಡಿದಾಟ ಜೋರಾಗಿದೆ. ಇದೀಗ ಸಿಎಂ ಡಿಸಿಎಂ ಹುದ್ದೆ ಬಗ್ಗೆನೇ ಚರ್ಚೆ ಜೋರಾಗಿದೆ. ಸಿದ್ದು ಬಣ ಸಮುದಾಯವಾರು ಡಿಸಿಎಂಗೆ ಡಿಮ್ಯಾಂಡ್ ಇಟ್ಟರೆ, ಡಿಕೆಶಿ ಬಣ ಮತ್ತೊಂದಕ್ಕೆ ಪಟ್ಟು ಹಿಡಿದಿದೆ.